ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನಲ್ಲಿ ಹೆಚ್ಚಾಗ್ತಾನೆ ಇದೆ ಮುಸ್ಲಿಂ ಕಿಚ್ಚು. ಆಪ್ತನ ರಕ್ಷಣೆಗೆ ಸಿದ್ದರಾಮಯ್ಯ ನಿಲ್ತಾ ಇಲ್ಲ ಯಾಕೆ? ಜಮೀರ್ ವಿಚಾರದಲ್ಲಿ ಸಿಎಂ ಸೈಲೆಂಟ್ ಆಗಿರೋದಾದ್ರೂ ಯಾಕೆ ಅಂತ. ಜಮೀರ್ ಅವರು ಸಿದ್ದರಾಮಯ್ಯನವರ ಆಪ್ತರಾಗಿದ್ರು ಕೂಡ ಸಿದ್ದರಾಮಯ್ಯನವರು ಅವರ ರಕ್ಷಣೆಗೆ ಯಾಕೆ ನಿಲ್ತಾ ಇಲ್ಲ? ಸಿಎಂ ಸೈಲೆಂಟ್ ಆಗುವುದಕ್ಕೆ ಇಲ್ಲಿ ಬಲವಾದ ಕಾರಣ ಇದೆ. ಆತುರದ ನಡೆಯಿಂದ ಸಿಎಂ ಕೆಂಗಣ್ಣಿಗೆ ಗುರಿಯಾದ್ರ ಜಮೀರ್. ಅದೊಂದು ಭೇಟಿಯಿಂದ ಕೆರಳಿ ಕೆಂಡವಾಗಿದ್ದಾರಾ ಸಿಎಂ ಸಿದ್ದರಾಮಯ್ಯ? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಹಾಗಾದ್ರೆ ಜಮೀರ್ ಅವರು ಭೇಟಿ ಮಾಡಿದ್ಯಾರನ್ನ? ಸಿದ್ದರಾಮಯ್ಯನವರು ಆ ಭೇಟಿಯಿಂದ ಮುನಿಸಿಕೊಂಡಿದ್ದಾರಾ? ಕೆರಳಿ ಕೆಂಡ ಆಗಿದ್ದಾರಾ? ಹೀಗಾಗಿನೇ ಸಿದ್ದರಾಮಯ್ಯನವರು ಜಮೀರ್ ಬೆನ್ನಿಗೆ ನಿಲ್ತಾ ಇಲ್ವಾ? ನೋಡಿ, ಸಿಎಂ ಸಿದ್ದರಾಮಯ್ಯ ಮುನಿಸಿಗೆ ಹಾಗಾದ್ರೆ ಕಾರಣ ಬಂಡಾಯದ ನಡೆನ. ಪಕ್ಷ ವಿರೋಧಿ ಕೆಲಸಕ್ಕೆ ಜಮೀರ್ಗೆ ವಾರ್ನಿಂಗ್ ಕೊಟ್ಟಿದ್ದಂತ ಹೈಕಮಾಂಡ್ ಆಗ ಜಮೀರ್ ರಕ್ಷಣೆಗೆ ಮುಂದಾಗಿದ್ರು ಸಿಎಂ ಸಿದ್ದರಾಮಯ್ಯ. ಬಟ್ ಈಗ ಮುನಿಸಿಕೊಳ್ಳೋದಕ್ಕೆ ಕಾರಣ ಏನು? ಹೈಕಮಾಂಡ್ ವಾರ್ನಿಂಗ್ ನ ಬೆನ್ನಲ್ಲೇ ಜಮೀರ್ ಬಂಡಾಯದ ಎಚ್ಚರಿಕೆ ಕೊಟ್ಟಿದ್ರು. ಖಾಸಗಿ ಹೋಟೆಲ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ರು ಜಮೀರ್. ಆ ಭೇಟಿ ಹಾಗಾದ್ರೆ ಸಿದ್ದರಾಮಯ್ಯನವರಿಗೆ ಬೇಸರ ತರಿಸಿದ್ಯಾ? ಜಮೀರ್ ಜೆಡಿಎಸ್ಗೆ ಮರಳೋ ಬಗ್ಗೆ ಒಂದಷ್ಟು ಗುಸುಗುಸು ಕೂಡ ಕೇಳಿ ಬರ್ತಾ ಇದೆ. ಇದೇ ಕಾರಣಕ್ಕೆ ಜಮೀರ್ ವಿರುದ್ಧ ಕೆಂಡ ಆಗಿದ್ದಾರೆ ಸಿಎಂ. ದಾವಣಗೆರೆ ವಿಚಾರಕ್ಕೆ ಕ್ಷಮಿಸಿದ್ರು ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರ ಭೇಟಿಗೆ ಕ್ಷಮೆ ಇಲ್ಲ ಅಂತ ಸಿದ್ದರಾಮಯ್ಯನವರು ಸಿಟ್ಟಾದಂತೆ ಕಾಣಿಸ್ತಾ ಇದೆ. ಬಂಡಾಯದ ಎಚ್ಚರಿಕೆ ನೀಡಿದ್ದಕ್ಕೆ ಜಮೀರ್ ರಕ್ಷಣೆಯನ್ನ ಕೈ ಬಿಟ್ಟಿದ್ದಾರಾ ಸಿದ್ದರಾಮಯ್ಯನವರು ಅಂತ. ನೋಡಿ, ದಾವಣಗೆರೆ ಕ್ಷೇತ್ರದಲ್ಲಾದಂಥ ಬಂಡಾಯದ ಬಗ್ಗೆ ಮುನಿಸ್ ಕಮ್ಮಿ ಇದ್ರೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರ ಭೇಟಿ ಬೇಸರ ತರಿಸಿದೆ ಸಿಎಂಗೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ಸಿಎಂ ಸಿದ್ದರಾಮಯ್ಯನವರು ತಮ್ಮ ಆಪ್ತ ಜಮೀರ್ ಅವರ ರಕ್ಷಣೆಗೆ ಬರ್ತಾ ಇಲ್ಲ ಅಂತ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಎಚ್.ಡಿ. ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದೆ ಜಮೀರ್ ಅಹಮದ್ ಅವರಿಗೆ ಮುಳುವಾಯ್ತಾ ಅಂತ? ಖಂಡಿತ ಸೌಖ್ಯ. ರಾಜ್ಯದಲ್ಲಿ ದಾವಣಗೆರೆ ದಂಗಲ್ ಮುಂದುವರೆದಿದೆ. ಸಿಎಂ ಸಿದ್ದರಾಮಯ್ಯ ಜಮೀರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೇಸರವನ್ನ ಹೊಂದಿದ್ದಾರೆ. ಜೊತೆಗೆ ದಾವಣಗೆರೆಯಲ್ಲಿ ಯಾವ ರೀತಿ ಅಲ್ಪಸಂಖ್ಯಾತ ಮತಗಳು ತಪ್ಪಿದ್ದಾವೆ, ಈ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಅನ್ನುವಂತಹ ವಿಚಾರ ಇರೋದ್ರಿಂದ ಕೆಲವು ನಾಯಕರ ಮೇಲೆ ಕ್ರಮ ಆಗಿದೆ. ಈಗ ಜಮೀರ್ ಅಹಮದ್ ಅವ್ರ ಮೇಲೆ ಕೂಡ ಕ್ರಮ ಆಗತ್ತೆ ಅನ್ನುವಂತ ಚರ್ಚೆ ನಡೀತಾ ಇದೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿರೋದು ಯಾಕೆ ಮತ್ತು ಬಂಡಾಯದ ಎಫೆಕ್ಟ್ ಏನಾದ್ರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾಡ್ತಿದೆಯಾ ಅನ್ನುವಂತ ಪ್ರಶ್ನೆ ಮೂಡುತ್ತಿರುವಂತದ್ದು. ಪ್ರಮುಖವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಜಮೀರ್ ಅಹಮದ್ ಭೇಟಿಯಾಗಿದ್ದಾರೆ, ಚರ್ಚೆ ನಡೆಸಿದ್ದಾರೆ. ಮುಂಬರುವಂತಹ ಚುನಾವಣೆ ಸಂದರ್ಭದಲ್ಲಿ ಜಮೀರ್ ಅವರು ಜೆಡಿಎಸ್ಗೆ ಹೋಗ್ತಾರೆ ಅನ್ನುವಂತ ಚರ್ಚೆಗಳು ಶುರು ಆಗಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಂಡಾಯದ ಬಿಸಿ ಎದುರಾಗಿದೆಯಾ ಅನ್ನುವಂಥದ್ದು. ಯಾಕಂದ್ರೆ ಜಮೀರ್ ಅಹಮದ್ ದಾವಣಗೆರೆ ಪ್ರಚಾರಕ್ಕೆ ಹೋಗ್ಲಿಲ್ಲ ನಿಟ್ಟಿನಲ್ಲಿ ಒಂದಿಷ್ಟು ಅಸಮಾಧಾನವನ್ನ ಸಿಎಂ ಹೊಂದಿದ್ರು. ಅದಾದ ಬಳಿಕ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿಯಾದ ಬಳಿಕಲೂ ಕೂಡ ಮತ್ತಷ್ಟು ಸಿಎಂ ಬೇಸರವನ್ನು ಹೊಂದಿದ್ದಾರೆ. ಒಂದು ಕಡೆ ಜಮೀರ್ ಅವರ ಮೇಲೆ ಹೈಕಮಾಂಡ್ ಕ್ರಮ ಕೈಗೊಳ್ಳಕ್ಕೆ ಮುಂದಾದ್ರೆ ಯಾವ ರೀತಿ ಸಪೋರ್ಟ್ ಆಗಿ ನಿಲ್ಬೇಕನ್ನುವಂಥದ್ದು ಕೂಡ ಲೆಕ್ಕಾಚಾರ ಇತ್ತು. ಆದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿಯಾದ ಬಳಿಕ ಜಮೀರ್ ಅವರು ಏನು ತಮ್ಮ ಮುಂದಿನ ರಾಜಕೀಯ ನಡೆ ಯಾವ ರೀತಿ ಇರುತ್ತೆ, ಜೆಡಿಎಸ್ಗೆ ಹೋಗ್ತಾರ ಅಥವಾ ಕೆಲವೊಂದಿಷ್ಟು ನಾಯಕರನ್ನ ಜೆಡಿಎಸ್ಗೆ ಕಳಿಸ್ತಾರ ಅನ್ನೋದು ಕೂಡ ಮುಖ್ಯವಾಗಿ ಚರ್ಚೆ ಆಗ್ತಿರುವಂತದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿರುವಂತದ್ದು ಯಾಕೆ ಅನ್ನುವಂತ ಪ್ರಶ್ನೆ ಇರೋದ್ರಿಂದ ಜೆಡಿಎಸ್ಗೆ ಜಮೀರ್ ಅವರು ಹಳೆಯ ಪಕ್ಷಕ್ಕೆ ಮತ್ತೆ ವಾಪಸ್ ಆಗ್ತಾರ ಎನ್ನುವಂತ ಬಂಡಾಯ ಇರೋದ್ರಿಂದ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಮತ್ತು ದಾವಣಗೆರೆಯ ಫಲಿತಾಂಶ ಬರೋವರೆಗೂ ಕಾಯ್ದು ನೋಡುವಂತ ತಂತ್ರದ ಮೊರೆಯನ್ನ ಹೋಗಿರುವಂತದ್ದು. ಮೇ 4ಕ್ಕೆ ಏನು ದಾವಣಗೆರೆಯ ಫಲಿತಾಂಶ ಬರುತ್ತೆ, ಫಲಿತಾಂಶದಲ್ಲಿ ಯಾವ ರೀತಿಯ ವ್ಯತ್ಯಾಸಗಳಾಗುತ್ತೆ, ಅದಾದ್ಮೇಲೆ ಹೈಕಮಾಂಡ್ ಯಾವ ರೀತಿ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡುವ ತಂತ್ರದ ಸಿಎಂ ಹೋಗಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ದುರ್ಗೇಶ್ ಮಾಹಿತಿಗೆ.